ಹಾಯ್, ನಾನು ಡಾಕ್ಟರ್ ಶಿವಗಾಮಿ, ಗೈನಕಾಲಜಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟು, ಮಕ್ಕಳಾಗದಿರೋರಿಗೆ ನೋಡೋ ಸ್ಪೆಷಲಿಸ್ಟು. ನನ್ನ ಕ್ಲಿನಿಕ್ಕು ಉತ್ತರಳ್ಳಿ, ಬ್ಯಾಂಗ್ಳೂರಲ್ಲಿ ವಿವೇಕ್ ಫರ್ಟಿಲಿಟಿ ಆ್ಯಂಡ್ ವಿಮೆನ್ ಕೇರ್ ಅಂತ. ಇವತ್ತು ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ಇದು ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತ. ಅಂದರೆ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೇ ಚೆಕಪ್ ಮಾಡೋ ಅಂಥದ್ದು ಕೌನ್ಸಿಲಿಂಗ್ ಅಂತ ಹೇಳಿ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಕಪಲ್ನ ತರೋವಾಗಿ ಚೆಕಪ್ ಮಾಡ್ತೀವಿ. ಲೈಕ್ ವೆಯ್ಟು, ಬಿ ಪಿ, ಶುಗರು, ಥೈರಾಯ್ಡು, ಹಾರ್ಟ್ ಪ್ರಾಬ್ಲಮ್ಸು, ಅವ್ರಿಗೆ ಇನ್ಫೆಕ್ಷನ್ಸು ಮತ್ತು ಇನ್ಹೆರಿಟೆಡ್ ಪ್ರಾಬ್ಲಮ್ಸು ಫ್ಯಾಮ್ಲಿಯಲ್ಲಿ ಅದೆಲ್ಲನೂ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಕೆಲವೊಂದು ಬ್ಲಡ್ ಟೆಸ್ಟು, ಆಮೇಲೆ ಸ್ಕ್ಯಾನು, ಮತ್ತೊಂದು ರಿಲೆವೆಂಟ್ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಈ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದಾಗ ನಮ್ಗೆ ಏನಾನ ಪ್ರಾಬ್ಲಮ್ ಕಂಡು ಬಂದಲ್ಲಿ ಆವಾಗ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇವಾಗ ಏನು ಪ್ರಾಬ್ಲಮ್ ಬಂದಿಲ್ಲ ಅಂದಾಗ ನಾವೇನು ಮಾಡ್ತೀವಿ ಅಂದರೆ, ವಿಮೆನ್ಗೆ ಫೋಲಿಕ್ ಆ್ಯಸಿಡ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ. ಇದು ಯೂಶಲಿ 1 to 2 months ಬಿಫೋರ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಮಾಡಬೇಕು. ಸೊ ಇದು ಸ್ಟಾರ್ಟ್ ಮಾಡೋದ್ರಲ್ಲಿ ಏನು ನಿಮಗೆ ಲಾಭ ಅಂದರೆ, ಅದು ಈ ಫೀಟಸಲ್ಲಿ ಬರೋ ಅಂಥ ಅನೆಮೆಲಿಸ್ನ ಅವಾಯ್ಡ್ ಆಗುತ್ತೆ. ಸೊ ಮತ್ತೊಂದು ಅಂದರೆ, ಕಪಲ್ಗೆ ನಾವು ಕೌನ್ಸಿಲಿಂಗು ಮಾಡ್ತೀವಿ. ಹೇಗೆ ಯಾವುದವ್ರದ್ದು ಕರೆಕ್ಟಾಗಿರೋ ದಿನಗಳಲ್ಲಿ ಸೇರಿದಾಗ ಮಕ್ಕಳಾಗುತ್ತೆ ಅನ್ನೋದು, ಮತ್ತು ಅವ್ರದ್ದು ಏನು ಮಾಡಬೇಕು, ಏನು ಮಾಡಬಾರ್ದು ಡ್ಯೂರಿಂಗ್ ಇಂಟರ್ಕೋರ್ಸ್ ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಈ ಥರ ನೀವು ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಚೆಕಪ್ ಮಾಡೋದ್ರಿಂದ ನಿಮ್ಗೆ ಏನೇನು ಲಾಭಗಳಿದೆ ಎಂದರೆ, ಇವಾಗ ನಿಮಗೆ ಯಾವುದನ್ನ ಇದು ಅಬಾರ್ಷನ್ಸ್ ಆಗೋದೆಲ್ಲ ತಡೆಯುತ್ತೆ, ಮಗುವಲ್ಲಿ ಏನೇನೋ ತೊಂದರೆಗಳು ಬರೋದೆಲ್ಲ ತಡೆಯುತ್ತೆ, ಮತ್ತು ನಿಮಗೆ ಅಮ್ಮನಲ್ಲಿ ಶುಗರ್ ಆಗಲಿ, ಬಿ ಪಿ ಆಗಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋದು ಅದೂ ತಡಿಬೋದು. ಮತ್ತು ನಿಮ್ಮದು ವೆಯ್ಟ್ ರಿಡಕ್ಷನ್ ಮಾಡೋದ್ರಿಂದ ಮಗುವಲ್ಲಿ ಬರೋ ಪ್ರಾಬ್ಲಮ್ಸ್ ತಡಿಬೋದು. ಆಮೇಲೆ ಏನೇ ಪ್ರಾಬ್ಲಮ್ಸು ಪ್ರೆಗ್ನೆನ್ಸಿಯಲ್ಲಾಗಲಿ, ನಿಮ್ಮದು ಡೆಲಿವರಿ ಟೈಮಲ್ಲಾಗಲಿ ಅದೆಲ್ಲನೂ ಎಷ್ಟೋ ಮಟ್ಟಿಗೆ ತಡಿಬೋದು. ಸೊ ಹಂಗಾಗಿ ನೀವು ಈ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅನ್ನೋದನ್ನ ನಿಮ್ಮ ಚೆಕಪ್ ಬಿಫೋರ್ ಪ್ರೆಗ್ನೆನ್ಸಿನ ನೀವು ಮಾಡಿದ್ರೆ, ಆಮೇಲೆ ನೀವು ಪ್ರೆಗ್ನೆಂಟ್ ಆಗೋಕ್ಕೆ ಹೋದಾಗ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಸೊ ದಯವಿಟ್ಟು ನನ್ನ ಕ್ಲಿನಿಕ್ಕಿಗೆ ಬಂದು ನನ್ನ ಭೇಟಿ ಮಾಡಿ, ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ಬಂದು ತೋರಿಸ್ಕೋಬೋದು. ಥ್ಯಾಂಕ್ ಯು.